ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಸಿಂಬಲ್ ಕಾಣ್ತಾ ಇದೆಯಲ್ಲ ಗೂಗಲ್ ಫೋಟೋಸ್ ಅಂತ. ಈ ಗೂಗಲ್ ಫೋಟೋ ಎಲ್ಲ ಆ್ಯಂಡ್ರಾಯ್ಡ್ ನಿಮ್ಮ ಮೊಬೈಲಲ್ಲಿ ಎಲ್ಲ ಇರುತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಓಪನ್ ಮಾಡಿದರೆ ನೀವೇನು ಫೋಟೋ ಎಲ್ಲ ತೆಗೆದಿರ್ತೀರಲ್ಲ ಅದೆಲ್ಲ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ನಿಮಗೆ ಇನ್ನೊಂದು ವಿಷಯ ಏನಂತಂದರೆ, ಈ ಗೂಗಲ್ ಫೋಟೋಸನ್ನು ನೀವು ಅಕಸ್ಮಾತ್ ಹೊಸ ಮೊಬೈಲ್ ತೊಗೊಂಡಿರಿ ಅಂತ ಇಟ್ಕೊಳ್ಳಿ, ಇದೇ ಇಮೇಲ್ ಐ ಡಿ ಯೂಸ್ ಮಾಡಿರಿ. ಗೂಗಲ್ ಫೋಟೋಸಲ್ಲಿ ಏನು ಇಮೇಲ್ ಐ ಡಿ ಹಾಕಿರ್ತೀರಲ್ಲ ಇದೇ ಇಮೇಲ್ ಐ ಡಿನ ಇನ್ನೂ ಒಂದು ಹೊಸ ಮೊಬೈಲ್ ತೊಗೊಂಡು ಅದೇ ಇಮೇಲ್ ಐ ಡಿನ ಹಾಕಿದರೆ ನೀವೇನು ಹಳೆ ಮೊಬೈಲಲ್ಲಿ ಇರ್ತಕ್ಕಂಥ ಫೋಟೋಸ್ ಎಲ್ಲ ಇದರಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನೀವು ಇಮೇಲ್ ಐ ಡಿ ಪಾಸ್ವರ್ಡನ್ನು ಬೇರೆ ಕಂಪ್ಯೂಟರಲ್ಲಿ ಕೂಡ ಓಪನ್ ಮಾಡಿದರೆ, ಅದರಲ್ಲಿ ಕೂಡ ಗೂಗಲ್ ಫೋಟೋಸ್ ಓಪನ್ ಮಾಡಿದರೆ ನೀವು ತೆಗೆದಿರ್ತಕ್ಕಂಥ ಎಲ್ಲ ಫೋಟೋಸು ಅದರಲ್ಲಿ ಕಂಪ್ಯೂಟ್ರಲ್ಲಿ ನೋಡ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೂಗಲ್ ಫೋಟೋಸಿಂದ. ಇದೆಲ್ಲ ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ. ಗೂಗಲ್ ಫೋಟೋಸ್ ನೀವೇನು ಡಿಲೀಟ್ ಮಾಡಿದರೆ, ಮೊಬೈಲಲ್ಲಿ ಏನು ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದರೆ ಮತ್ತೆ ಬರಲ್ಲ ಅಂತ ಅಂದ್ಕೊಂಡಿದ್ದೀರ, ಗೂಗಲ್ ಫೋಟೋಸಲ್ಲಿ ಅದೆಲ್ಲ ಸೇವ್ ಆಗಿರುತ್ತೆ. ಅಕಸ್ಮಾತ್ ಅವೆಲ್ಲ ಸೇವ್ ಆಗಿರೋದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ಲು ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಕೊನೆಯವರೆಗೆ ನೋಡಲೇಬೇಕು. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಮೊಬೈಲಲ್ಲಾಗಲಿ ಕಂಪ್ಯೂಟರ್ನಲ್ಲಾಗಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡಿದರೆ ಈ ಥರ ಪ್ರೊಫೈಲ್ ಕಾಣುತ್ತೆ. ಪ್ರೊಫೈಲ್ ಅದರಲ್ಲಿ ನೀವು ಸೆಟ್ಟಿಂಗಲ್ಲಿ ಹೋಗಿ ಮಾಡೋಕ್ಕಾಗುತ್ತೆ. ಫಸ್ಟ್ ಸೆಟ್ಟಿಂಗಲ್ಲಿ ಹೋಗಿ ಮೋರ್ ಸೆಟ್ಟಿಂಗ್ ಅಂತ ಹೋಗಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ತೋರಿಸುತ್ತೆ. ಮೋರ್ ಸೆಟ್ಟಿಂಗಲ್ಲಿ ಹೋದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಅಬೌಟ್ ಸೆಟ್ಟಿಂಗ್ ಅಂತ ಇರುತ್ತೆ. ಗೂಗಲ್ ಅಬೌಟ್ ಸೆಟ್ಟಿಂಗ್ ಅಂತ ಅಕೌಂಟ್ ಸೆಟ್ಟಿಂಗು. ಈ ಗೂಗಲ್ ಅಕೌಂಟ್ ಸೆಟ್ಟಿಂಗಲ್ಲಿ ನೆಕ್ಸ್ಟು ಇದು ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ ಡಾಟಾ ಆ್ಯಂಡ್ ಪ್ರೈವಸಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಹಾಗೆ ಕೆಳಗಡೆ ಬಂದರೆ ಇದರಲ್ಲಿ ನಾನು ಹೇಳಿರ್ತಕ್ಕಂಥದ್ದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾವ ಮುಟ್ಟಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಡೌನ್ಲೋಡ್ ಆ್ಯಂಡ್ ಡಿಲೀಟ್ ಯುವರ್ ಡಾಟಾ ಅಂತಿದ್ದಾರೆ. ಡೌನ್ಲೋಡ್ ಯುವರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಗೂಗಲ್ಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಬೋದು. ಗೂಗಲ್ ಡ್ರೈವ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಬೇರೆ ಏನಾದರೂ ನೀವು ಸೆಲೆಕ್ಟ್ ಇಲ್ಲಿ ಎಲ್ಲ ನಿಮಗೆ ತೋರಿಸುತ್ತೆ. ಅದನ್ನು ಯಾವ್ದು ಬೇಕಾದರೂ ಮಾಡ್ಬೋದು. ಈಗ ನೋಡಿ ಕೆಳಗಡೆ ಬಂದರೆ ಇದರಲ್ಲಿ ಡಿಸೆಲೆಕ್ಟ್ ಆಲ್ ಅಂತ ಮಾಡಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮ್ಗೆ ಯಾವುದು ಡೌನ್ಲೋಡ್ ಆಗುತ್ತೆ ಅದನ್ನು ಮಾತ್ರ ಡೌನ್ಲೋಡ್ ಮಾಡಿರಿ. ಬ್ಲಾಗರ್ ಆಗಿರ್ಬೋದು, ಗೂಗಲ್ ಡ್ರೈವ್ ಆಗಿರ್ಬೋದು, ನೆಕ್ಸ್ಟು ಗೂಗಲ್ ಫೋಟೋಸ್ ಆಗಿರ್ಬೋದು, ಆಮೇಲೆ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು. ನಿಮಗೆ ನಿಮ್ಮ ಇಮೇಲ್ ಐ ಡಿದಲ್ಲಿ ನೋಡಿ ನಮ್ಗೆ ಇಂಪಾರ್ಟೆಂಟು ಗೂಗಲ್ ಫೋಟೋಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು ಬೇರೆ ಯಾವುದಾದ್ರೂ ಇನ್ನೂ ಬೇರೆ ಆದರೂ ಸೆಲೆಕ್ಟ್ ಮಾಡ್ಬೋದು. ಬೇಡ ಅಂತಂದರೆ ನೀವು ಮತ್ತೆ ವಾಪಸ್ ಬಂದು ನೀವು ಯೂಟ್ಯೂಬಲ್ಲಿ ಡೌನ್ಲೋಡ್ ಅದನ್ನು ಮಾಡ್ಬೋದು. ಬೇಡ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಡೆಸ್ಟಿನೇಷನ್ ಏನಪ್ಪ, ಸೆಂಡ್ ಡೌನ್ಲೋಡ್ ಲಿಂಕ್ ವಿಯಾ ಇಮೇಲ್ಗೆ ಏನಾದರೂ ಕಳಿಸ್ಬೇಕಾಗುತ್ತಾ, ಇಲ್ಲ ಡ್ರೈವಿಗೆ ಬೇಕಾ, ಡ್ರಾಪ್ ಬಾಕ್ಸು, ಒನ್ ಡ್ರೈವ್ ಎಲ್ಲಾದರೂ ನೀವು ಅದನ್ನು ಡೌನ್ಲೋಡ್ ಮಾಡ್ಬೋದು ಇವನ್ನ. ನೆಕ್ಸ್ಟು ಇದರ ಎಕ್ಸ್ಪೋರ್ಟ್ ಒನ್ಸ್ ಅಂತ ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟು ಎಷ್ಟು ಜಿ ಬಿವರೆಗೆ ನೀವು ಇದು ಜಿಪ್ ಫೈಲಲ್ಲೇ ಇರಲಿ. ಆಮೇಲೆ ನೆಕ್ಸ್ಟ್ ಎಷ್ಟು ಜಿ ಬಿವರೆಗೆ ನೀವು ಡೌನ್ಲೋಡ್ ಮಾಡ್ತೀರಾ, 4 GB 10 GB. ನಾನು 10 GB ವರೆಗೆ ಇದೆ ಡಾಟಾ. ಅದು ಕ್ರಿಯೇಟ್ ಎಕ್ಸ್ಪೋರ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಅದು ಕ್ರಿಯೇಟ್ ಆಗುತ್ತೆ. ಎಕ್ಸ್ಪೋರ್ಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಆ ಥರ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಯುವರ್ ಲೇಟೆಸ್ಟ್ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಕೆಳಗಡೆ ಡೌನ್ಲೋಡ್ ಅಂತಿರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಇವು ಬರ್ತವೆ. ಪಾರ್ಟ್ 1 ಪಾರ್ಟ್ 2 ಇದು 10 GB ಇರೋದಕ್ಕೋಸ್ಕರ ಈ 2 ಫೈಲ್ಸ್ ಇದ್ದಾವೆ. ಇದರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಸೇವ್ ಮಾಡ್ಬೋದು. ಸೇವ್ ಆ್ಯಸ್ ಮಾಡಿ ಸೇವ್ ಮಾಡಿದರೆ ನಿಮ್ಮ ಫೈಲು ಎಷ್ಟು 10 GB ವರೆಗೆ ಇದೆಯಲ್ಲ ಅಲ್ಲಿವರೆಗೆ 10 GB ವರೆಗೆ ನೀವು ಸೇವ್ ಮಾಡ್ಬೋದು. ಎಲ್ಲ ಸೇವ್ ಮಾಡಿದ್ದು ನಿಮ್ಮ ಫೋಟೋಸ್, ಹಳೆಯ ಫೋಟೋಸು ಏನು ನೀವು ಡಿಲೀಟ್ ಆಗಿರ್ತಾವೆ ಅಂದ್ಕೊಂಡಿರ್ತೀರಲ್ಲ ಅದೆಲ್ಲ ಫೋಟೋಸು ಇದರಲ್ಲಿ ಸಿಗ್ತವೆ. ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು. ನೀವು ಕಂಪ್ಯೂಟರಲ್ಲಿ ಒಂದೇ ಅಲ್ಲ, ನೀವು ಮೊಬೈಲಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು, ಸೇಮ್ ಟು ಸೇಮು. ಈ ವಿಡಿಯೋನ ವೆರಿ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ.
ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.